ಕೈಪಾಳ್ಯದಲ್ಲಿ ನವೆಂಬರ್ ಗೇಮ್ ಶುರುವಾಯಿತಾ? ಕಾಂಗ್ರೆಸ್ನಲ್ಲಿ ನವೆಂಬರ್ ಕಿಚ್ಚು ಧಗಧಗ. ರಾಜ್ಯ ಸಚಿವರು, ಕೆಲ ಶಾಸಕರು ಖರ್ಗೆ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿಯಾಗುವ ನಿರೀಕ್ಷೆ. ಕೈಪಾಳ್ಯದಲ್ಲೂ ಕೂಡ ನವೆಂಬರ್ ಗೇಮ್ ಶುರುವಾಯಿತಾ? ಕಾಂಗ್ರೆಸ್ನಲ್ಲಿ ನವೆಂಬರ್ ಕಿಚ್ಚು ಧಗಧಗ. ರಾಜ್ಯ ಸಚಿವರು, ಕೆಲ ಶಾಸಕರು ಖರ್ಗೆ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿಯಾಗುವ ನಿರೀಕ್ಷೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊರಡಲಿರುವ ಸಚಿವರು, ಮಾಜಿ ಎಂಎಲ್ಎ ದೆಹಲಿಗೆ ಇಂದು ಅಥವಾ ನಾಳೆ ಹೋಗೋ ಸಾಧ್ಯತೆಗಳಿದ್ದಾವೆ. ಸದ್ಯ ಗೋಕಾಕ್ನಲ್ಲಿರುವಂತಹ ಸಾಹುಕಾರ್ ಸತೀಶ್ ಕೈಪಾಳ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ನವೆಂಬರ್ ಗೇಮ್ ಏನಾದರೂ ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಅನ್ನೋ. ನವೆಂಬರ್ 1-2ನೇ ತಾರೀಖು ಇವತ್ತು. ಈ ಕ್ರಾಂತಿಯ ದಿನಾಂಕ ಯಾವುದು ಅನ್ನುವುದನ್ನು ಅತ್ಯಂತ ಕುತೂಹಲಕಾರಿ ಕಾಯುತ್ತಿರುವವರ ಪೈಕಿ ಕೇವಲ ಬಿಜೆಪಿಗರು ಮಾತ್ರ ಅಲ್ಲ, ಅದರಲ್ಲಿ ಕಾಂಗ್ರೆಸ್ನ ಮುಖಂಡರು ಕೂಡ ಇದ್ದಾರೆ. ಯಾರನ್ನ ಉದುರಿಸಿ ಯಾರನ್ನ ಎಳ್ಕತಾರೆ, ಯಾರಿಗೆ ಕಿಕ್ಔಟ್ ಕೊಟ್ಟು ಯಾರನ್ನ ಚೆಕ್-ಇನ್ ಮಾಡಿಕೊಳ್ತಾರೆ, ಇದರ ಬಗ್ಗೆ ಕುತೂಹಲ ಸ್ವಾಭಾವಿಕವಾಗಿ ಕಾಂಗ್ರೆಸ್ನ ನಾಯಕರಿಗಿದ್ದೇ ಇದೆ. ಕೆಪಿಸಿಸಿ ಪಟ್ಟಕ್ಕೇನಾದರೂ ಬೈಪಾಸ್ ಸರ್ಜರಿ ಆಗುತ್ತಾ, ಅಥವಾ ಸಿಎಂ ಸ್ಥಾನಕ್ಕೇನಾದರೂ ಆಪರೇಷನ್ ನಡೆಯುತ್ತಾ, ಅಥವಾ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಜನರಿಗೆ ಮನೆಗೆ ಹೋಗಪ್ಪ ಅಂತ ಹೇಳಿ ಗೇಟ್ ಪಾಸ್ ಕೊಡಲಾಗುತ್ತಾ, ಇನ್ನೊಂದಷ್ಟು ಹಿರಿಯ ಶಾಸಕರಿಗೆ ಬಾರಯ್ಯ ಮಂತ್ರಿಗಿರಿ ಸ್ಥಾನದಲ್ಲಿ ಕೂತ್ಕೋ ಅಂತ ಹೇಳಿ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗುತ್ತಾ, ಹೀಗೆ ಹಲವು ಪ್ರಶ್ನೆಗಳು ಕಾಂಗ್ರೆಸ್ ಅನ್ನು ಕಾಡುತ್ತಿದೆ. ಹಾಗಾದ್ರೆ ನವೆಂಬರ್ ತಿಂಗಳಲ್ಲೇ ಕ್ರಾಂತಿಯ ದಿನಾಂಕ ಫಿಕ್ಸಾ ಅಥವಾ ಡಿಸೆಂಬರ್ಗೆ ಪೋಸ್ಟ್ಪೋಂಡ್ ಆಗುತ್ತಾ? ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರೀ ಸದ್ದಿನಿಂದ ಸುದ್ದಿಯಲ್ಲಿದೆ. ಹಾಗಾದ್ರೆ ಏನಾದೀತು? ಅತ್ಯಂತ ಕುತೂಹಲಕಾರಿಯಾಗಿ ಕಾಯುತ್ತಿದ್ದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಾಯಕರು. ಸತೀಶ್ ಜಾರಕಿಹೊಳಿ ನೇತೃತ್ವ ದೆಹಲಿ ಭೇಟಿ ಮಾಡಲಿದೆಯಾ? ಹಾಗಾದರೆ ಕೈಪಾಳ್ಯದಲ್ಲಿ ನವೆಂಬರ್ ಗೇಮ್ ಶುರುವಾಗುತ್ತಾ? ಕಾಂಗ್ರೆಸ್ನಲ್ಲಿ ನವೆಂಬರ್ ಕಿಚ್ಚು ಧಗಧಗ. ರಾಜ್ಯ ಸಚಿವರು, ಕೆಲ ಶಾಸಕರು ಖರ್ಗೆ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿಯಾಗುವ ನಿರೀಕ್ಷೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊರಡಲಿರುವಂತಹ ಸಚಿವರು ಜೊತೆಗೆ ಮಾಜಿ ಎಂಎಲ್ಎಗಳು ದೆಹಲಿಗೆ ಇಂದು ಅಥವಾ ನಾಳೆ ಹೋಗೋ ಸಾಧ್ಯತೆಗಳಿದ್ದಾವೆ. ಸದ್ಯ ಗೋಕಾಕ್ನಲ್ಲಿರುವ ಸಾಹುಕಾರ್ ಸತೀಶ್ ಕೈಪಾಳ್ಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಏನಾಗುತ್ತೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.